ವಿಷಯ ಏನಂದ್ರೆ ಕೆಲವೊಂದು ನೀವು ಪಾಪ ಅಂದ್ರೆ ಅವ್ರು ಮಿಸ್ಗೈಡ್ ಮಾಡಿದ್ರೆ ನೀವು ತೋರಿಸ್ಬೇಕಾಗುತ್ತೆ. ಅವ್ರ ಕೈಯಲ್ಲಿ ಏನಿದೆ ಹುಡುಗ ಕ್ಯಾಮ್ರಾಮನ್ ಅವನು ಬರೆದು ಜನಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ನಮ್ಗೆ ಇನ್ಫಾರ್ಮೇಶನ್ ಬರ್ತದೆ ಮೇಲೆಯಿಂದ ವಿಡಿಯೋ ರೆಕಾರ್ಡ್ ಮಾಡಿ ಅವನು ಮನೆ ಮುಂದೆ ಬರ್ತಾ ಗೊತ್ತಾಗ್ತದಾಗಿ ಹುಡುಗ ಹೋಗಿತ್ತು. ಪೊಲೀಸರು ಹೊಡಿತಾ ಇದಾರೆ. ಪೊಲೀಸ್ ಲಾಠಿಯಿಂದ ಹೊಡೆದ ಫೈರ್ ಮಾಡಿದ, ಡೈರೆಕ್ಟ್ ಆಗಿ ಬೆನ್ನಿಗೆ ಫೈರ್ ಮಾಡಿದ, ಮತ್ತೆ ಇವಾಗ ಮೇಲೆ ಫೈರ್ ಮಾಡಿ ಆಗಡೆ ಕರೀತಾರೆ. ಇನ್ನೊಂದ್ಸರಿ ರಿವರ್ಸ್ ಬಾಣ ಅಣ್ಣ, ಒಂದು ರಿವರ್ಸ್ ಅಣ್ಣ, ಒಂದು ರಿವರ್ಸ್ ನೋಡ, ಒಂದು ರಿವರ್ಸ್ ಬಾಣ. ವಿಷಯ ಹೇಳ್ತೀನಿ ನೋಡಿ ತಮಗೆ. फोन लुकमान भाई ओके डन थैंक यू ಪೊಲೀಸ್ ನನಗೇನಾದ್ರು ಬಾಡಿ ಒಂದು ನಿಮಿಷ ಅಲ್ಲಿ ಸ್ಪಾಟ್ ಆಗಿ ಬಾಡಿ ಇದೇ ವಿಡಿಯೋ 20% ಕಂಟಿನ್ಯೂ ಆಗಿದೆ. 159 ಕರೆಕ್ಟ್ ಮಾಡ್ತೀವಿ. 159 ಮಿನಿಟ್ಸ್ ಕರೆಕ್ಟ್ ಇದೆ. 159 ಇದೆ. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದನ್ನ ಕರೆಕ್ಟ್ ಮಾಡಿ ಹುಡುಗ ಹುಡುಗರು ಬಾಟಲ್ ಕೈ ತಗೊಂಡು ನಮ್ಮ ಮನೆ ಮೇಲೆ ಎಸೆದಿರ್ತಾನೆ. ಬಂದು ಪೊಲೀಸ್ ಲಾಠಿ ಚಾರ್ಜ್ ಮಾಡ್ತಾ ಇರ್ತಾರೆ. ಅವನ ಹುಡುಗ ಹಿಂದಿಗೆ ತಿರುಗಿ ಬರೆಗೈಲಿ ಒಂದು ರೋಡಿಗೆ ಬರ್ತಾ ಇರ್ತಾನೆ. ಬಂದ ತಕ್ಷಣ ಸ್ಟ್ರೈಟ್ ಆಗಿ ಮತ್ತೆ ಆ ಹುಡುಗನಿಗೆ ಒಂದು ಗಂಟೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಮತ್ತೆ ಅವನು ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನ್ ಯುನಿಟಿ ಡೈರೆಕ್ಷನ್ ನೋಡ್ತಾ ಇರೋದು. ಆ ರವಿ ಬಿದ್ದಾಗ ಒಂದು ನೋಡ್ತಾ ಇದ್ದಾನೆ. ಅವನ್ನ ಫೈರ್ ಮಾಡಿ ಅಂದ್ರೆ ಅಲ್ಲ ಆ ಕಡೆ ಮುಖ ಇಟ್ಟು ಮನೆಗೆ ಆಪೋಸಿಟ್ ಮುಖ ಇಟ್ಟು ಅವನ್ನ ನೋಡ್ತಾ ಇದ್ದಾರೆ. ಪಬ್ಲಿಕ್ ಅವನ್ನ ನೋಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಹಿಂದೆಯಿಂದ ಅವನ್ನ ಸ್ಟ್ರೈಟ್ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ. ಅಂದ್ರೆ ಗಂಗೇನು ಅವನಿಗೆ ಬಂದಿದ್ದಕ್ಕೆ ಒಂದು ಗ್ಯಾಪ್ ಕೂಡ ಇದೆ. ಸ್ಟ್ರೈಟ್ ಅವೇ ಫೈಟ್ ಮಾಡಿದ್ದಾರೆ. ಮತ್ತು ಒಂದು ರಾಷ್ಟ್ರಕ್ಕೆ ಬೆಸ್ತಾಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಿಂದ ಅವ್ನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳು ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೈತು. ನಾನು ಬಂದ ತಕ್ಷಣ ಫೈರಿಂಗು ಗಲಾಟೆಗಳು ಇದೆಲ್ಲ ಮುಗ್ದೈತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು.
9 ಗಂಟೆಗೆ ಬರೋದ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮೆನ್ಗಳು ಬರೋದ್ ಜೊತೆ ವಾಕ್ ಬರ್ತಾ ಇರುತ್ತೆ ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆಗಳು ಕೂಡ ಗನ್ಮೆನ್ಗಳು ಎಲ್ಲ ಕಾಣಿಸ್ತಾರೆ 4 ಮಂದಿ ಅಲ್ಲಿರೋದು. ಅಂದ್ರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ ಯಾರಾದ್ರೂ ವಾಲ್ಮೀಕಿ ಹುಡುಗನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡ್ಬಿಟ್ರೆ ಬೇಜಾರಾಗುತ್ತೆ. ಯಾರಾದ್ರೂ ಅದನ್ನ ಮೇಲೆ ಅವ್ರು ಪ್ರೈವೇಟ್ ಅವ್ರ ಕೈಲಿ ಆಲ್ರೆಡಿ ರಿಲೀಸ್ ಆಗಿದೆ. ಒಂದು ಇವ್ರಿಗೆ ಏನಾದ್ರು ತೊಂದರೆ ಮಾಡ್ಬೇಕು ಅಂತ ಹೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮೆನ್ಗಳಿಗೂ ಗೊತ್ತು. ಯಾಕಂದ್ರೆ ದಿನ ಬರೆಸ್ಕೊನಿಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ರಾಜಶೇಖರ್ ಒಬ್ಬ. ರಾಜಶೇಖರನ ಹುಡುಗ ಕೂಡ ಒಬ್ಬ. ಅಂದ್ರೆ ಏನಾದ್ರು ಗಲಾಟೆಗಳಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವನೊಂದು 100 ಮಂದಿ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಯಾರು ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮೆನ್ಗಳಿಗೆ ಡೈರೆಕ್ಷನ್ ಅವ್ರು ಬರೆದ್ರಿಗೆ ಕೊಟ್ಟಿದ್ದಾರೆ. ಅವ್ರನ್ನ ಜಸ್ಟ್ 4-5 ಅಡಿಯಲ್ಲಿ ಈ ಬೆನ್ನಿಂದನೇ ಆಗಿ ಫೈರ್ ಮಾಡಿದ್ರು. ಅಂದ್ರೆ ಒಬ್ಬನ ಸಾಯಿಸ್ಬಿಟ್ಟು ಗಲಾಟೆನಲ್ಲಿ ಏನಾದ್ರು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅವ್ನು ಪ್ರಯತ್ನ ಮಾಡಿದ್ರು ಅಷ್ಟೇ. ನಿಮಗೆ ಸ್ಪಷ್ಟವಾಗಿ ಕಾಣ್ತದೆ ಸರ್. ಆಡಿಯೋ ಕರೆಕ್ಟ್ ಬರ್ತಾ ಇದೆ. ನಿಮಗೆ ಒಂದು ಮಾತಾಡಿಲ್ಲ, ಮನೆ ಮೇಲೆ ಅವ್ರ ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ, ಗ್ಲಾಸ್ ತಗೊಂಡು ಕಲ್ ತಗೊಂಡು ಹೊಡಿತಾ ಇದ್ದಾರೆ. ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಈಗ ಹಿಂದಿ ತೆಗೆದು ಪಬ್ಲಿಕ್ ಎಲ್ಲರ ಜೊತೆ ಅವನು ಹೊಡ್ತಾ ಇದ್ದಾನೆ. ಆಯ್ತಾ? ಆ ರಾಜಶೇಖರ್ ಹಿಂದಿಯಿಂದಲೇ ಡೈರೆಕ್ಟ್ ಆಗಿ ಫೇರ್ ಮಾಡ್ತಾನೆ. ಅದೇ ಬೇರೆ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು, ಬೇರೆ ಯಾರ ತಂದ್ರು ಇಶ್ಯೂ ಆಗುತ್ತೆ. ಇವ್ರು ರಾಜಶೇಖರ್ ರೆಡ್ಡಿ ಹುಡುಗ, ಯಾರು ರಾಜಶೇಖರ್ ಸೊ ತನಗಿರೋ ಕ್ಲೋಸೆಸ್ಟ್ ಫಾಲೋವರ್ಸ್ ಇವ್ರು ರಾಜಶೇಖರ್ ಸಿಕ್ಕ ಪ್ರೈವೇಟ್ ಗನ್ಮೆನ್ ಹೊರಗೆ ಹಿಂದೆನೆ ಬಂದಿದ್ರು ಕಟ್ಕೊಂಡು. ಹೌದಾ? ಆಗ್ಬಿಟ್ಟಿದೆ ಅಷ್ಟೇ. ಸತೀಶ್ ರೆಡ್ಡಿ ಪಾತ್ರ ಅಲ್ಲ. ಸತೀಶ್ ರೆಡ್ಡಿ ಎಲ್ಲಿದ್ದಾನೆ? ಗೌಡ್ರೆ 7:30ಗೆ 7 ನಾನು ಬಂದಿದ್ದು 7-7:30 ನಡುವೆ ಇಲ್ಲಿ ಗಲಾಟೆ, ಕಲ್ತೂರಾಟ, ಸತೀಶ್ ರೆಡ್ಡಿ ಫೈರಿಂಗು, ಅದೇ ಗನ್ಮೆನ್ಗಳಿಂದ ಅದು ಒಂದು ಕಥೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದಾಗಿದ್ರೆ ನಡೆದಿರೋ ಅಂತ ಅವ್ರು ಹೇಳಿದಾರೆ ಅಂತ ಅವ್ರಿಗೆ ಬಾಡಿ ಫೈಲ್ ಮಾಡಿ ಅಂತ ಇನ್ಮೇಲೆ ಹೇಳಿದಾರೆ ಅಂತ ನಿಮ್ಮ ಭಾವನೆ ಸರ್. ನೋಡಿದ ಮೇಲೆ ನಿಮ್ಗೆ ಏನು ಅನ್ಸುತ್ತೆ? ಪಾಪ ಒಂದು ವಾಪಸ್ಸಿಗೆ ಓಡಿ ಬರ್ತಾ ಇದ್ರು. ಇದು ನನ್ನ ತಕ್ಷಣ ಇಂಜೆಕ್ಷನ್ ಅಲ್ಲಿ ಮಾಡಿರುವಂತ ಮಾಡಿದ್ರು ಮಿಸ್ಫೈರ್ ಇಲ್ಲ. ರಾಜು ರಾಜಶೇಖರ್